ಅಖಿಲ ಕರ್ನಾಟಕ ರೈತ ಸಂಘದಿಂದ ಇಂದು ಜಿಲ್ಲಾಡಳಿತ ಭವನ ಮುತ್ತಿಗೆ ಹಾಕಿ ಆಕ್ರೋಶ ವ್ಯಕ್ತಪಡಿಸಲಾಯಿತು. ಅಖಿಲ ಕರ್ನಾಟಕ ರೈತ ಸಂಘಟನೆ ಜಿಲ್ಲಾಧ್ಯಕ್ಷ ಪಿ. ಮಂಜುನಾಥ ರೆಡ್ಡಿ ನೇತೃತ್ವದಲ್ಲಿ ಅಪಾರ ಸಂಖ್ಯೆಯಲ್ಲಿ ಬಂದ ರೈತರು ಜಿಲ್ಲಾಡಳಿತ ಭವನದ ಮುಂದೆ ಜಮಾಯಿಸಿ ಮೆಕ್ಕೆಜೋಳಕ್ಕೆ ಸರ್ಕಾರ 2,400 ರೂಪಾಯಿ ಬೆಂಬಲ ಬೆಲೆ ಘೋಷಣೆ ಮಾಡಿದೆ. ರೈತರು ನೋಂದಣಿ ಮಾಡಿ ಜೋಳ ದಾಸ್ತಾನು ಕೇಂದ್ರಕ್ಕೆ ನೀಡಬೇಕೆಂಬ ಆದೇಶ ಮಾಡಿದೆ. ಆದರೆ ರಾಜಾನುಕುಂಟೆ ಹತ್ತಿರ ದಾಸ್ತಾನು ಕೇಂದ್ರ ಮಾಡಲಾಗಿದ್ದು ರೈತರು ಅಲ್ಲಿ ನೋಂದಣಿ ಮಾಡಿ ಸರಬರಾಜು ಮಾಡಲು ಸಾಧ್ಯವಾಗದ ಸ್ಥಿತಿ ನಿರ್ಮಾಣವಾಗಿದೆ ಅಂತ ಆರೋಪಿಸಿದರು. ಮೆಕ್ಕೆಜೋಳದ ತೆನೆಗಳನ್ನು ಜಿಲ್ಲಾಡಳಿತ ಭವನದ ಮುಂದೆ ಸುರಿದು ಅಧಿಕಾರಿಗಳು ಹಾಗೂ ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ಹೊರಹಾಕಿದ ರೈತರು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ 45,000 ಹೆಕ್ಟೇರ್ ಪ್ರದೇಶದಲ್ಲಿ ಮೆಕ್ಕೆಜೋಳ ಬೆಳೆಯಲಾಗಿದೆ. ಇದರಿಂದ ಜಿಲ್ಲೆಯ 2 ಲಕ್ಷ ಟನ್ ಮೆಕ್ಕೆಜೋಳ ಬೆಳೆಯಲಾಗಿದೆ. ಕೆಎಂಎಫ್ ಎಂಎಸ್ಪಿ ದರದಲ್ಲಿ ಅಲ್ಪ ಪ್ರಮಾಣದಲ್ಲಿ ಮೆಕ್ಕೆಜೋಳ ಖರೀದಿ ಮಾಡಿಕೊಂಡಿದೆ. ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಈವರೆಗೆ ಸಕಾಲಕ್ಕೆ ಮೆಕ್ಕೆಜೋಳ ಖರೀದಿ ಕೇಂದ್ರ ತೆರೆದಿಲ್ಲ. ಖರೀದಿದಾರರ ಮನವೊಲಿಸಿಲ್ಲ. ಇದರಿಂದ ರೈತರು ಬೆಳೆದ ಜೋಳ ಕೊಳಿತಾ ಇದೆ. ಇದರಿಂದ ಆಕ್ರೋಶಗೊಂಡಿರುವ ರೈತರಿಂದು ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಭವನದ ಮುಂದೆ ಧರಣಿ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದರು. ಸರ್ಕಾರಿ ಆದೇಶವನ್ನು ಲೆಕ್ಕಿಸದ ಜಿಲ್ಲಾಡಳಿತಕ್ಕೆ ಹೇಳಿದಿದ್ದಾರೆ. ಇನ್ಕ್ಲಾಬ್ ಜಿಂದಾಬಾದ್ ಜಿಂದಾಬಾದ್ ಜಿಂದಾಬಾದ್. ರೈತರೇ ಒಂದಾಗಿ ಬೇಕು. ಚಿಕ್ಕಬಳ್ಳಾಪುರದಿಂದ ಪಾದಯಾತ್ರೆ ಮೂಲಕ ಕೈಯಲ್ಲಿ ಜೋಳದ ತೆನೆ ಹಿಡಿದು ಸಾಗಿದ ರೈತರು ಅಧಿಕಾರಿಗಳಿಗೆ ಹಿಡಿ ಶಾಪ ಹಾಕಿದ್ರು. ಮೆಕ್ಕೆಜೋಳ ಖರೀದಿ ಕೇಂದ್ರ ಮತ್ತೆ ಆರಂಭಿಸಬೇಕು. ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಮೆಕ್ಕೆಜೋಳ ಖರೀದಿ ಕೇಂದ್ರ ಆರಂಭಿಸಿ ಸರ್ಕಾರವೇ ಎಂಎಸ್ಪಿ ದರದಲ್ಲಿ ಜೋಳ ಖರೀದಿ ಮಾಡುವಂತೆ ಒತ್ತಾಯ ಮಾಡಿದ್ರು. ಧರಣಿ ಸ್ಥಳಕ್ಕೆ ಬಂದ ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿ ಜಿಲ್ಲಾ ಪ್ರಧಾನ ಜಿಲ್ಲಾ ಉಸ್ತುವಾರಿ ಸಚಿವರ ಗಮನಕ್ಕೆ ತಂದು ರೈತರ ಸಮಸ್ಯೆ ಬಗೆಹರಿಸೋದಾಗಿ ತಿಳಿಸಿದರು. ಮತ್ತೆ ಎಷ್ಟು ಪ್ರಮಾಣವನ್ನು ನಮ್ಮ ಜಿಲ್ಲೆಯಲ್ಲಿ ಖರೀದಿ ಮಾಡಬೇಕು ಅನ್ನೋ ನಿಗದಿಯನ್ನು ಮಾಡೋ ಸಂಬಂಧ ಈ ಥರ ಕೆಲವು ಇಂಪಾರ್ಟೆಂಟ್ ಎಲ್ಲ ಸಮಸ್ಯೆಗಳನ್ನು ಪಟ್ಟಿ ಮಾಡಿ ತಾವು ಮನವಿಯನ್ನು ಕೊಟ್ಟಿದ್ದೀರಾ. ಇದಕ್ಕೆ ಸಂಬಂಧಪಟ್ಟಂತೆ ನಾನಾಗಲೇ ಹೇಳಿದಂತೆ ಮಾನ್ಯ ಉಸ್ತುವಾರಿ ಸಚಿವರು ಬೆಳಗ್ಗೆ ಚರ್ಚೆ ಮಾಡಿದ್ದಾರೆ. ಕೂಡಲೇ ಆದ್ಯತೆ ಮೇರೆಗೆ ಸರ್ಕಾರದ ಗಮನಕ್ಕೆ ತಂದು ಈ ಒಂದು ಮೆಕ್ಕೆಜೋಳದ ಖರೀದಿಗೆ ಸಂಬಂಧಪಟ್ಟಂತೆ ಒಂದು ಅಂತಿಮ ಆದೇಶ ನಿರ್ಣಯವನ್ನು ಸರ್ಕಾರದ ಮಟ್ಟದ ನಿರ್ಣಯವನ್ನು ತೆಗೆದುಕೊಂಡು ಜಿಲ್ಲೆಯಲ್ಲಿ ಅನುಷ್ಠಾನ ಮಾಡೋದಕ್ಕೆ ಈಗಾಗಲೇ ಸರ್ ಜೊತೆ ನಾನು ಮಾತಾಡಿದ್ದೀನಿ. ಸರ್ ಕೂಡ ಅದಕ್ಕೆ ಬೇಕಾದಂಥ ಸೂಚನೆಗಳನ್ನು ಕೊಟ್ಟಿದ್ದಾರೆ. ನಾನು ಈಗ ತಾವು ಹೇಳಿದಂತೆ ಮೆಕ್ಕೆಜೋಳ ಖರೀದಿ ಆಗ್ತಾ ಇರ್ತಕ್ಕಂಥದ್ದು KMF ಸರ್ಕಾರದಿಂದ ಆಗ್ತಾ ಇಲ್ಲ. KMF ತಮ್ಮ ರಾಜಾನುಕುಂಟೆಯಲ್ಲಿ ಖರೀದಿ ಆಗ್ತಾ ಇರ್ತಕ್ಕಂಥದ್ದು ನನ್ನ ಗಮನಕ್ಕೂ ಕೂಡ ಬಂದಿದೆ. ತಮ್ಮ ಮನವಿ ಇದೆ, ಸರ್ಕಾರ ಮಟ್ಟದಿಂದ ಇದು ಖರೀದಿ ಆಗಬೇಕು. ಹೆಚ್ಚಿನ ಪ್ರಮಾಣವನ್ನು ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಸುಮಾರು 1 ಲಕ್ಷ ಕ್ವಿಂಟಾಲ್ ಬೆಳಿತೀವಿ. ಅದಕ್ಕೆ ಪೂರಕವಾಗಿ ಇಲ್ಲೇ ಖರೀದಿ ಕೇಂದ್ರಗಳನ್ನು ತೆರೆಯೋದಕ್ಕೆ ಕ್ರಮಗಳನ್ನು ತೆಗೆದುಕೊಳ್ಬೇಕು. ಗುರಿ ಕೂಡ 1 ಲಕ್ಷ ಕ್ವಿಂಟಾಲ್ ನಾವು ಬೆಳೀತಾ ಇರೋದ್ರಿಂದ ಅದಕ್ಕೆ ಪೂರಕವಾಗಿ ಖರೀದಿ ಆಗಬೇಕು ಅಂತಕ್ಕಂಥ ತಮ್ಮ ಅಪೇಕ್ಷೆ ಇದೆ. ನೈಜವಾಗಿ ತಮ್ಮ ಅಭಿಪ್ರಾಯ ಮತ್ತು ತಮ್ಮ ಬೇಡಿಕೆ ಏನಿದೆ ಅದನ್ನು ಸರ್ಕಾರದ ಮಟ್ಟಕ್ಕೆ ಮಾನ್ಯ ಸಚಿವರಿಗೆ ಕೂಡಲೇ ತರುವಂಥ ಎಲ್ಲ ಪ್ರಯತ್ನವನ್ನು ಮಾಡಿ ಪರಿಹಾರ ಕಂಡುಕೊಳ್ಳೋದಕ್ಕೆ ಪ್ರಾಮಾಣಿಕವಾದ ಪ್ರಯತ್ನಗಳನ್ನು ನಾವು ಮಾಡ್ತೇವೆ ಅನ್ನೋ ಮಾತನ್ನ ಜಿಲ್ಲಾಡಳಿತದ ಪರವಾಗಿ ಹೇಳೋದಕ್ಕೆ ಬಯಸ್ತೇನೆ.